ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸ ಸಾಹಿತ್ಯಾಭಿಮಾನಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಇಷ್ಟಕ್ಕೆ ಮುಂಚೆ ಈ ಮಧ್ಯ ವಲಯ, ಎರಡನೇ ವಲಯ, ಇದು ತ್ರಿಕೋಣ. ಈ ಎರಡನೇ ವಲಯದ ಬಗ್ಗೆ ಹೇಳುವಾಗ ಒಂದು ಚಿಂತನೆ ಬಂತು, ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನದು? ಪಾಠ ವ್ಯತ್ಯಾಸ. ಈ ಅಗ್ನಿ ಇಲ್ಲಿ ಏನು ಮಾಡ್ತಾರೆ, ಸೂರ್ಯ ಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ ಅಂತ ಕೆಲವರು ಪಾಠ ತೊಗೊತಾರೆ. ಅಂದರೆ ಅಲ್ಲಿರೋದು ಹಾಗೆ ಅಷ್ಟೇ. ಇನ್ನು ಕೆಲವರು ಏನು ಮಾಡ್ತಾರೆ, ಸೂರ್ಯ ಚಂದ್ರ ಅಗ್ನಿ ಜನರ ಅಂತ ತೊಗೊತಾರೆ. ಸೂರ್ಯ ಚಂದ್ರ ಅಗ್ನಿ ಜನರ ಅಂಬೋದು ಒಂದು ಪಾಠ, ಸೂರ್ಯ ಚಂದ್ರ ಅಗ್ನಿ ಮಂಡಲ ಅಂಬೋದು ಒಂದು ಪಾಠ. ಈ ಅಗ್ನಿಮಂಡಲ ಅಂತಂಬೋ ಪಾಠವನ್ನು ತಗೊಂಡವರು ಆನಂದರಾವ್ ಎಂಬುವರು, ಬನ್ನಂಜೆ ಗೋವಿಂದಾಚಾರ್ಯರು, ಹಯವದನ ಪುರಾಣಿಕರು ಅಂತ ನಾನು ಈಗಾಗಲೇ ಹೇಳಿದೆ. ಈ ಅಗ್ನಿ ಜನರ ಅಂತಕ್ಕಂಥ ಪಾಠವನ್ನು ತೊಗೊಂಡವರು ಯಾರು ಅಂತಂದಾಗ ಗೊರಬಾಳ ಹನುಮಂತರಾಯರು, ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಎಚ್ ಎಸ್ ಶ್ರೀನಿವಾಸಮೂರ್ತಿ, ಇದೊಂದು ವಿಚಿತ್ರವಾದ ವ್ಯಕ್ತಿಯವರು. ಇವರು ಪಾಠ ಸುಳಾದಿ ಬರೆದಾಗ ತಮ್ಮ ಪುಸ್ತಕದಲ್ಲಿ ಪ್ರಿಂಟ್ ಮಾಡುವಾಗ, ಪುಸ್ತಕದಲ್ಲಿ ಪಾಠ ಬರೆಯುವಾಗ ಏನು ಮಾಡ್ತಾರೆ, ಅಗ್ನಿ ಜನರ ಅಂತ ಬರೀತಾರೆ. ವಿವರಣೆ ಕೊಡುವಾಗ, ಅದನ್ನು ಕಾಮೆಂಟ್ರಿ ಮಾಡುವಾಗ ಅಗ್ನಿ ಮಂಡಲ ಅಂತ ತೊಗೊತಾರೆ. ಪಾಠ ತೊಗೊಂಡಿದ್ದೇನೋ ಅಗ್ನಿ ಜನರ ಅಂಥೇಳಿ, ವಿವರಣೆ ಕೊಟ್ಟಿದ್ದು, ವ್ಯಾಖ್ಯಾನ ಮಾಡಿದ್ದು ಅಗ್ನಿ ಮಂಡಲ ಅಂತ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಇನ್ನು ಎಲ್ಲರಿಗಿಂತಲೂ ಇಂಪಾರ್ಟೆಂಟ್ ಆದವರು ವ್ಯಕ್ತಿ ಯಾರು ಅಂದರೆ ಎಲೆಮೇಳಿ ಆಚಾರ್ಯರು ಅಂತಕ್ಕಂಥ ಒಬ್ಬ ವ್ಯಕ್ತಿ, ಪ್ರಾಚೀನ. ಇಡೀ ಚಕ್ರಾಬ್ಜ ಮಂಡಲವನ್ನು 9 ಶ್ಲೋಕಗಳಲ್ಲಿ ಬಹಳ ಅಪೂರ್ವವಾದ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಅದಕ್ಕೆ ಲಿಂಗಸೂಗೂರಿನ ಒಬ್ಬ ಮಹಾನುಭಾವರು ವ್ಯಾಖ್ಯಾನ ಮಾಡಿದ್ದಾರೆ. ಕನ್ನಡದಲ್ಲಿ ವ್ಯಾಖ್ಯಾನ ರೂಪದಲ್ಲಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಈ ಎಲೆಮೇಲಿ ಆಚಾರ್ಯರು ಎಂಬವರು ಮಾತ್ರ ಅಗ್ನಿ ಜನರ ಅಂತ ತೊಗೊತಾರೆ. ಆ ಜನರ ಎನ್ನುವ ಗೊರವ ಹನುಮಂತರಾಯರ ಪಾಠವನ್ನೇ ತೊಗೊಂಡಿದ್ದಾರೆ ಮಾತು. ಸೊ ಎಲ್ಲ ರೀತಿಯಿಂದಲೂ ಆಲೋಚನೆ ಮಾಡಿದಾಗ ಸೂರ್ಯ ಚಂದ್ರ ಅಗ್ನಿ ಜನರು ಅಂದರೆ ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಅಗ್ನಯೇ ನಮಃ ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠ ಅಂತ ನಾನು ಅಂದ್ಕೋತಾ ಇದ್ದೀನಿ. ಹಾಗಲ್ಲದೆ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ, ಇಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ಇದನ್ನು ನೋಡಿರಿ, ಸ್ವಲ್ಪ ನಿಮಗೆ ಗೊತ್ತಾಗ್ತದೆ. ಇದು ಗೊರಬಾಳ ಹನುಮಂತರಾಯರು ಪ್ರಿಂಟ್ ಮಾಡಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ವಿವರಣೆಯಿಂದ ಕೂಡಿರ್ತಕ್ಕಂಥ ಪುಸ್ತಕ ಇದು. ಇದು ಗೊರಬಾಳ ಹನುಮಂತರಾಯರು, ಇದು ಮೊಟ್ಟ ಮೊದಲು ಹೊರಗೆ ಬಂದಿದ್ದು ಪುಸ್ತಕ. ಚಕ್ರಾಬ್ಜ ಮಂಡಲಕ್ಕೆ ಏನು ನಾನು ಫೋಟೋಗಳು ಹೇಳಿದ್ನಲ್ಲ ಹಿಂದೆ, ಅವೆಲ್ಲ ಬಿಟ್ಟುಬಿಟ್ರೆ ಆ ನಂತರದಲ್ಲಿ ಚಕ್ರಾಬ್ಜ ಮಂಡಲವನ್ನು ಹೊರಗೆ ಹಾಕಿ ಅದಕ್ಕೊಂದು ಕಿರುಹೊತ್ತಿಗೆಯನ್ನು ರಚನೆ ಮಾಡಿದವರು ಯಾರು ಅಂದರೆ ಇದು ಗೊರಬಾಳ ಹನುಮಂತರಾಯರು. ಅವರು ಪ್ರಿಂಟ್ ಮಾಡಿದ ವರದೇಂದ್ರ ಸಾಹಿತ್ಯ ಮಂಡಳಿಯಿಂದ ಪ್ರಿಂಟ್ ಆಗಿರತಕ್ಕಂಥ ಅಪೂರ್ವವಾದ ವ್ಯಾಖ್ಯಾನದಿಂದ ಕೂಡಿಕೊಂಡಿರ್ತಕ್ಕಂಥ ಚಿಕ್ಕ ಕಿರುಹೊತ್ತಿಗೆ ಒಂದು ಸಣ್ಣ ಪುಸ್ತಕ ಇದು. ಇದು ಆದಮೇಲೆ ಇದು ನೀವು ಯಾವುದು ಸುಳ್ಳು ಹೇಳ್ತೀನಿ ಅಂತ ಅನ್ಕೋಬಾರ್ದಾದ ಕಾರಣ ಎಲೆಮೇಲಿ ಆಚಾರ್ಯರು ಬರೆದಿರತಕ್ಕಂಥ ಒಂದು ಪುಸ್ತಕ. ಆದರೆ ಇದು ಯಾರೋ ಬರ್ಕೊಂಡು ಕೊಟ್ಟಿದ್ದಾರೆ ನನಗೆ. ಅದಕ್ಕೆ ಕಟ್ಟಿ ನರಸಿಂಹಾಚಾರ್ಯ ಕಸ್ಬಾ ಲಿಂಗಸೂಗೂರಿನ ಕಟ್ಟಿ ನರಸಿಂಹಾಚಾರ್ಯರು ಅಂತಕ್ಕಂಥ ವ್ಯಕ್ತಿ ಇದಕ್ಕೆ ಕಾಮೆಂಟ್ರಿ ಬರೆದಿದ್ದಾನೆ. ಇದು ನೋಡ್ರಿ ಒಳಗೆ ಇವು ಶ್ಲೋಕಗಳು. ಇದು ಎಲಿಮೇಲಿ ಆಚಾರ್ಯರು ಬರೆದಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ವಿವರಣಾತ್ಮಕವಾಗಿರತಕ್ಕಂಥ ಶ್ಲೋಕ ರೂಪದಲ್ಲಿರತಕ್ಕಂಥ ಪಾಠಗಳು. ಅವ್ರು ಹೇಳ್ತಾರೆ ನೋಡಿ, ಒಂದು ಸುಮ್ಮನೆ ನಿಮಗೆ ಒಂದು ಓದಿ ತೋರಿಸ್ತೀನಿ ನಿಮಗೆ, ಯಾಕಂದ್ರೆ ಅರ್ಥ ಆಗಬೇಕು. ಮೂಲ ಕಂಕಣಾಕಾರ ಮಂಡಲ ಮಧ್ಯವರ್ತಿ ಉಭಯ ಪಾರ್ಶ್ವಗತ ಓಂಕಾರ ಸಹಿತ ಅಹ ಇತ್ಯ ಅಂತ್ಯ ಸ್ವರಾಲಂಕೃತ ಘೃಣಿನಿಯಾಮಕ ಪೀಠ ಸಂಸ್ಥಿತಾಯ ಶಂಖಚಕ್ರಗದಾ ಪದ್ಮಧರಾಯ ಅನಂತಕೋಟಿ ಸೂರ್ಯಪ್ರಕಾಶಾಯ ಜಗತ್ಸ್ವಾಮಿನೇ ನಮಃ. ಈ ರೀತಿ ಒಂದೊಂದು ಕಂಕಣದ ಬಗ್ಗೆ, ಒಂದೊಂದು ಭಾಗದ ಬಗ್ಗೆ ವಿವರಣೆ ಕೊಡ್ತಾ ಸುಂದರವಾದ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದಕ್ಕೆ ಕಟ್ಟಿ ನರಸಿಂಹಾಚಾರ್ಯ ಅಂತಕ್ಕಂಥ ಮಹಾನುಭಾವರು ಕನ್ನಡದಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಇವೆರಡು ಒಳ್ಳೆ ಪ್ರಾಚೀನವಾಗಿರ್ತಕ್ಕಂಥವು. ಇದಾದ ಮೇಲೆ ಹಯವದನ ಪುರಾಣಿಕರು ಬರೆದಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ವ್ಯಾಖ್ಯಾನ. ಇದು ಹಯವದನ ಪುರಾಣಿಕರು ಪುಸ್ತಕ ರೂಪದಲ್ಲಿ ಬಂದಿಲ್ಲ, ಯಾಕೋ ಏನೋ, ಅಥವಾ ಬಂದದೋ ಗೊತ್ತಿಲ್ಲ ನನಗೆ. ಇದು ತತ್ವವಾದದಲ್ಲಿ ಮಂತ್ಲಿ ಮ್ಯಾಗಝೈನ್ನಲ್ಲಿ
ಸಶೇಷವಾಗಿ ಬಂದಿರತಕ್ಕಂಥ ಚಕ್ರಾಬ್ಜ ಮಂಡಲ ವಿವರಣೆ ಬಹಳ ಅಪೂರ್ವವಾದ ರೀತಿಯಲ್ಲಿ ಬರೆದಿದ್ದಾರೆ. ಇದು ಆದ ಮೇಲೆ ಮಹಾನುಭಾವರಾಗಿರ್ತಕ್ಕಂಥ ಆನಂದರಾವ್ ಅಂತಕ್ಕಂಥವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಚಕ್ರಾಬ್ಜ ಮಂಡಲ ಬಿಂಬ ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ ಚಕ್ರಾಬ್ಜ ಮಂಡಲ ವಿವರಣೆ ಅಂತ ಬರೆದಿದ್ದಾರೆ. ಇದು ಸಂಗ್ರಾಹಕರು ಆನಂದರಾವ್, ಮಧುರಾವ್ ಅಂತ ಇಬ್ಬರು ಸಂಗ್ರಾಹಕರು, ಆನಂದರಾವ್ ಮತ್ತು ಮಧುರಾವ್ ಅಂತಕ್ಕಂಥ ಇಬ್ಬರು ಬರೆದಿರ್ತಕ್ಕಂಥದ್ದು. ಇದಕ್ಕೆ ಉಪೋದ್ಘಾತ ಅಂದರೆ ಮುನ್ನುಡಿ ಬರೆಕೊಟ್ಟಿದ್ದಾರೆ, ಆಶೀರ್ವಚನ ಬರೆಕೊಟ್ಟವರು ಸತ್ಯಾತ್ಮ ತೀರ್ಥರು. ಇದಕ್ಕೆ ಒಂದು ರೀತಿಯಿಂದ ಪ್ರಕಾಶ ಮಾಡಲಿಕ್ಕೆ ಕಾರಣೀಭೂತರಾದವರು ಯಾರು ಅಂದರೆ ಇವತ್ತಿನ ವಿದ್ಯಾಸಿಂಹಾಸನದಲ್ಲಿ ಆರೂಢರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠಾಧೀಶರಾಗಿರ್ತಕ್ಕಂಥ ಈಗ ಬೇರೆ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಸುಬುಧೇಂದ್ರ, ಇದು ಅವರ ಹೆಸರು ಸುವಿದ್ಯೇಂದ್ರ ಹೇಳ್ಬೋದು ಗಟ್ಟಿಯಾಗಿ. ಸುವಿದ್ಯೇಂದ್ರರು ಅಂತಕ್ಕಂಥವ್ರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಇದರ ರಚನೆಗೆ ಎಲ್ಲ ತರಹದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಬುಧೇಂದ್ರರು ಗುರು ವೆಂಕಟಾಚಾರ್ಯರು ಅಂತ ಅವ್ರ ಪೂರ್ವಾಶ್ರಮ. ಅವರು ಆಶ್ರಮ ತಗೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆಲ್ಲ ರೂಪಕಲ್ಪನೆ ಕೊಟ್ಟಿದ್ದಾರೆ. ಇದು ಆದ ಮೇಲೆ ನಮಗೆ ಗೊತ್ತಿರತಕ್ಕಂಥವ್ರು ಶ್ರೀನಿವಾಸಾಚಾರ್ಯ, ಕರ್ನೂಲು ಶ್ರೀನಿವಾಸಾಚಾರ್ಯ ಅಂತಕ್ಕಂಥವ್ರು ಈ ಪುಸ್ತಕವನ್ನು ಬರೆದಿದ್ದಾರೆ. ಚಕ್ರಾಬ್ಜ ಮಂಡಲದ ಮೇಲೆ ರಚನೆ ಮಾಡಿದ್ದಾರೆ. ಇವರು ಕೂಡ ಏನು ತೊಗೊಂಡಿದ್ದಾರೆ ಅಂದರೆ ಶ್ರೀನಿವಾಸಾಚಾರ್ಯ ಕೂಡ ಮಂಡಲ ಅಂತಕ್ಕಂಥದ್ದನ್ನೇ ತೊಗೊಂಡಿದ್ದಾರೆ. ಆದರೆ ಪ್ರಾಚೀನವಾಗಿರತಕ್ಕಂಥ ಗೊರೆಬಾಳ ಹನುಮಂತರಾಯರ ಮಾತಿನಂತೆ ಆದರೆ ಎಲ್ಲವೂ ಕೂಡ ಸೂರ್ಯ ಜನರು, ಚಂದ್ರ ಜನ, ಅಗ್ನಿ ಜನ ಅಂತಕ್ಕಂಥದ್ದೇ ತೊಗೊಬೋದು ಶ್ರೇಷ್ಠ ಅಂತ ನನಗನ್ನಿಸ್ತದೆ. ಇದು ಎರಡನೇ ವಲಯದ ಬಗ್ಗೆ ವಿವರಣೆ ಆಯಿತು. ಮಧ್ಯ ವಲಯವನ್ನು ಸಂಪೂರ್ಣವಾಗಿ ವಿವರಣೆ ಮಾಡಿ ಆಯಿತು. ತ್ರಿಕೋಣದ ಬಗ್ಗೆ ಹೇಳಲಾಯಿತು. ನಂತರದಲ್ಲಿ ಎರಡನೇ ವಲಯದ ಬಗ್ಗೆ ಹೇಳಲಾಯಿತು. ಇನ್ನು ಮುಂದೆ ನಾಲ್ಕನೇ ವಲಯಕ್ಕೆ ಬರೋಣ. ಅಲ್ಲಿ ಏನು ಹೇಳಿದ್ದಾರೆ ಅದರ ರೂಪಕಲ್ಪನೆಯನ್ನು ಸ್ವಲ್ಪ ತಗೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈಗ ಮಧ್ಯ ವಲಯ ನಾನು ಈಗಾಗಲೇ ಹೇಳಿದಂತೆ ದಯಮಾಡಿ ಇದನ್ನು ಏನಂತ ಚಿಂತನೆ ಮಾಡಬೇಕು? ಸ್ವರೂಪ ದೇಹ ಅಂತ ಚಿಂತನೆ ಮಾಡಬೇಕು. ಜೀವಿ ಆತ್ಮ ಅಂತ ಚಿಂತನೆ ಮಾಡಬೇಕು. ಈ ತ್ರಿಕೋಣವನ್ನು ಏನಂತ ಚಿಂತನೆ ಮಾಡಬೇಕು? ಇದನ್ನು ಸ್ಪಷ್ಟವಾಗಿ ಲಿಂಗ ಶರೀರ ಅಂತ ಚಿಂತನೆ ಮಾಡಬೇಕು. ಮತ್ತು ಈ ಸೂರ್ಯ ಚಂದ್ರ ಅಗ್ನಿ ಇರತಕ್ಕಂಥ ಈ ವಲಯ, ಈ ಕೋಣವನ್ನು ಏನಂತ ಚಿಂತನೆ ಮಾಡಬೇಕು? ಅನಿರುದ್ಧ ಶರೀರ ಅಂತ ಚಿಂತನೆ ಮಾಡಬೇಕು. ಅದು ಯಾಕೆ ಹೆಂಗೆ ಅಂದ್ಕೋತೀರಿ? ಅನಿರುದ್ಧ ಶರೀರ ಅಂತ ಹೇಗೆ ಅಂದ್ಕೋತೀರಿ ಅಂದರೆ, ಅನಿರುದ್ಧ ಶರೀರ ಎಂಬುದು ಸಕಲ ದೇವತೆಗಳಿಗೆ ನಿಲಯ. ಇಲ್ಲೇ ದೇವತೆಗಳು ಇದ್ದು ಅಲ್ಲಿಂದ ಕೆಲಸ ಮಾಡಿ ಪ್ರೇರಣೆ ಮಾಡಿ ನಮ್ಮ ಸ್ಥೂಲ ಶರೀರಕ್ಕೆ ಆಜ್ಞೆ ಮಾಡ್ತಾ ಇರ್ತಾರೆ. ಕಣ್ಣಿನಲ್ಲಿ ಸೂರ್ಯ ಇದ್ದಾನಲ್ಲ, ಆ ಸೂರ್ಯನ ಕಣ್ಣಿನ ಮೂಲ ರೂಪ ಎಲ್ಲಿರ್ತದೆ ಅಂದರೆ ಈ ಅನಿರುದ್ಧ ಶರೀರದಲ್ಲಿ ಇರ್ತಾರೆ. ಅನಿರುದ್ಧ ಶರೀರದಲ್ಲಿ ಬರೀ ದೇವತೆಗಳೊಂದೇ ಇರೋದಿಲ್ಲ. ಎಡಭಾಗದಲ್ಲಿ ದೈತ್ಯರಿರ್ತಾರೆ, ಬಲಭಾಗದಲ್ಲಿ ದೇವತೆಗಳಿರ್ತಾರೆ. ದೇವತೆಗಳು ಮತ್ತು ದೈತ್ಯರು ಪರಸ್ಪರ ಯುದ್ಧ ಮಾಡ್ತಾ ಏನು ಮಾಡ್ತಾ ಇರ್ತಾರೆ? ಸಾತ್ವಿಕ ಜೀವಿಗೆ, ರಾಜಸ ಜೀವಿಗೆ, ತಮೋ ಜೀವಿಗೆ ಅವನ ಯೋಗ್ಯತೆಗೆ ತಕ್ಕಂತೆ ಅವನಿಂದ ಸಾಧನೆ ಮಾಡಿಸ್ತಾ ಇರ್ತಾರೆ, ಪ್ರೇರಣೆ ಮಾಡ್ತಾ ಇರ್ತಾರೆ. ಹೌದು, ಎಲ್ಲ ದೇವತೆಗಳಿಂದಲ್ಲ. ಸೂರ್ಯ ಚಂದ್ರ ಅಗ್ನಿ ಇದನ್ನು ಅನಿರುದ್ಧ ಶರೀರ ಅಂತ ನಾವು ತಗೊಂಡಾಗ ಏನಾಗ್ತದೆ ಗೊತ್ತಾ? ಸೂರ್ಯ ಎಂಬುದು ದೇವತೆ ಅಂತ ತಗೋಬೇಕು, ಚಂದ್ರ ಅಂದರೆ ದೇವತೆ ಅಂತ ತಗೋಬೇಕು, ಅಗ್ನಿ ಅಂದರೆ ದೇವತೆಯನ್ನಾಗೆ ತಗೋಬೇಕು. ಅಲ್ಲಿ ಮಂಡಲ ಅಂತ ತೊಗೊಂಡ್ರೆ ಸರಿ ಹೋಗೋದಲ್ಲ, ಅದು ಅನಿರುದ್ಧ ಶರೀರಕ್ಕೆ ಟ್ಯಾಲಿ ಆಗೋದಲ್ಲ. ಅನಿರುದ್ಧ ಶರೀರದಲ್ಲಿ ಮಂಡಲ ಇರೋದಿಲ್ಲ, ಮತ್ತೇನಿರ್ತದೆ? ಭಗವದ್ ದೇವತೆಗಳಿರ್ತಾರೆ. ಹೌದು, ಎಲ್ಲ ದೇವತೆಗಳು ತೊಗೊಂಡಿಲ್ಲ. ತತ್ವಾಭಿಮಾನಿ ದೇವತೆ 24 ತತ್ವಾಭಿಮಾನಿ ದೇವತೆಗಳಲ್ಲ, ಅವರೆಲ್ಲ ಅನಿರುದ್ಧ ಶರೀರದಲ್ಲಿರ್ತಾರೆ. ಅದು ಅವರಿಗೆ ಮನೆ ಅನ್ನಿಸ್ತದಲ್ವ? ಮತ್ತು ಎಲ್ಲ ದೇವತೆಗಳು ಹೇಳಿಲ್ಲಲ್ಲ ಅಂದರೆ ಎಲ್ಲ ದೇವತೆಗಳನ್ನು ಹೇಳೋಕ್ಕಾಗೋಲ್ಲ. ಏನು ಮಾಡಿದ್ದಾರೆ ಗೊತ್ತಾ? ಸಿಂಬಾಲಿಕ್ಕಾಗಿ ಎಲ್ಲ ದೇವತೆಗಳಿಗೆ ಗುರುತಾಗಿ ಸೂರ್ಯ ಚಂದ್ರ ಅಗ್ನಿಯನ್ನು. ಯಾಕೆ ಸೂರ್ಯ ಚಂದ್ರ ಅಗ್ನಿಯನ್ನೇ ಯಾಕೆ ತಗೋಬೇಕು? ಎಲ್ಲ ರೀತಿಯಿಂದ ಉಪಯೋಗ. ಪೀಠ ಪೂಜೆಗೆ ಅನುಗುಣವಾಗುತ್ತದೆ. ಎರಡನೇದು, ಯಾವ ದೇವತೆಗಳ ದರ್ಶನ ನಮಗಾಗುವುದಿಲ್ಲ. ಆದರೆ ನಾವು ಪ್ರತಿನಿತ್ಯದಲ್ಲಿ ನೋಡುವ ದೇವತೆಗಳ ಪ್ರತಿಮೆ ಯಾವುದು ಅಂದರೆ ಸೂರ್ಯ ಚಂದ್ರ ಅಗ್ನಿ. ಇವರನ್ನು ನಾವು ಮೂರು ಮಂದಿಯನ್ನು ಪ್ರತಿಮಾ ರೂಪದಲ್ಲಿ ನಾವು ಪ್ರತಿನಿತ್ಯ ನೋಡ್ತೀವಿ. ಸೂರ್ಯನ ದರ್ಶನ ನಮಗೆ ಪ್ರತಿನಿತ್ಯ ಆಗ್ತಾ ಇರ್ತಾರೆ. ಚಂದ್ರನದ ಆದರೆ ನಾವು ನೋಡ್ತಾ ಇರೋದು, ನೀವು ಕೇಳಬಹುದು, ಸೂರ್ಯ ಮಂಡಲವಲ್ವ? ಸೂರ್ಯ ದೇವತೆಯನ್ನು ಎಲ್ಲಿ ನೋಡ್ತೀರಿ ನೀವು? ಸೂರ್ಯ ಮಂಡಲ ಅಂದರೆ ಸೂರ್ಯ ಮಂಡಲದಲ್ಲಿ
ಅಧಿಪತಿಯಾಗಿ ಅದನ್ನು ನಡೆಸ್ತಾ, ಅದೊಂದು ಜಡ. ಆ ಜಡವಾದ ಸೂರ್ಯಮಂಡಲ ಏನೂ ಮಾಡಲಾರದು. ಅದಕ್ಕೆ ಆ ಪ್ರಭಾವವನ್ನು, ಆ ಪ್ರಕಾಶವನ್ನು, ಅದರಿಂದ ಬೆಳಕನ್ನು ಕೊಡ್ತಕ್ಕಂಥವನು ಯಾರಯ್ಯ ಅಂದರೆ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಸೂರ್ಯ ದೇವತೆ. ಆ ಸೂರ್ಯ ದೇವತೆಗೆ ಆ ಬೆಳಕನ್ನು ಕೊಡುವವರು ಯಾರು ಅಂದರೆ ನಮ್ಮಪ್ಪ ಭಗವಂತ. ಅವನು ಹೇಳ್ತಾನೆ, ಯಚ್ಚಂದ್ರಮಸಿ ಯಚ್ಚಾಗ್ನವು ತತ್ತೇಜೋ ವಿದ್ಧಿಮಾಮಕಂ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದೆ. ಸೂರ್ಯ, ಚಂದ್ರ, ಅಗ್ನಿ ಇವರಲ್ಲಿ ಯಾವ ತೇಜಸ್ಸಾದರೆ ಕಾಣುತ್ತೆ. ಯಚ್ಚಂದ್ರಮಸಿ, ಭಾಳ ಚಂದ್ರದಲ್ಲಿ ಗಮನ ಇಡ್ರಿ, ಕೃಷ್ಣನ ಮಾತಿದು. ಕೃಷ್ಣನ ಮಾತಿನಲ್ಲಿ ಚಂದ್ರಮಂಡಲದಲ್ಲಿ, ಅಗ್ನಿಯ ಬೆಳಕಿನಲ್ಲಿ ಅಂತ ಹೇಳಿಲ್ಲ. ಚಂದ್ರಮಸಿ ಚಂದ್ರನಲ್ಲಿ, ಅಗ್ನವು ಯಚ್ಚಂದ್ರಮಸಿ ಯಚ್ಚಾಗ್ನವು ಅಗ್ನಿಯಲ್ಲಿ ಅಂದರೆ ಅಗ್ನಿ ದೇವತೆಯಲ್ಲಿ, ಚಂದ್ರನಲ್ಲಿ ಯಾವ ತೇಜಸ್ಸಾದರೆ ನಿಮಗೆ ಕಾಣಿಸ್ತಾ ಇರ್ತದೋ ಆ ತೇಜಸ್ಸನ್ನು ಕೊಡುವುದು ಅವರು ಸೂರ್ಯಮಂಡಲ ದ್ವಾರ, ಚಂದ್ರಮಂಡಲ ದ್ವಾರ, ಅಗ್ನಿ ಕಣಗಳಿಂದ ನಮಗೆ ಬೆಳಕನ್ನು ಕೊಡ್ತಾ ಇದ್ದರೆ ಆ ಬೆಳಕನ್ನು ಅವರು ಕೊಡೋದಿಲ್ಲ. ಅವರ ಒಳಗೆ ನಾನು ನಿಂತುಕೊಂಡು ಚಂದ್ರನಿಗೆ ಪ್ರಕಾಶ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅಗ್ನಿಗೆ ಪ್ರಕಾಶ ಸುಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಸೂರ್ಯನಿಗೆ ಬೆಳಗುವ ಶಕ್ತಿಯನ್ನು ಕೊಟ್ಟಿದ್ದೇನೆ ಅಂತ ಸ್ಪಷ್ಟ ಹೇಳ್ತಾನೆ. ಯಚ್ಚಂದ್ರಮಸಿ ಯಚ್ಚಾಗ್ನವು. ಇಲ್ಲಿ ದೇವತಾ ರೂಪವನ್ನು ಹೇಳಿದ್ದಾನೆ ಹೊರತಾಗಿ ಮಂಡಲ ರೂಪವನ್ನು ಹೇಳಿಲ್ಲ. ಇದನ್ನು ಗಮನದಲ್ಲಿರ್ತಕ್ಕಂಥ ಮಾತಾಗಿ ನಾನು ವಿಜ್ಞಾಪನೆ ಮಾಡ್ಕೋತಾ ಇದ್ದೀನಿ. ಸೂರ್ಯ, ಚಂದ್ರ, ಅಗ್ನಿ ಇವರೇನಿದ್ದಾರಲ್ಲ ಇವರು ನಮಗೆ ಕಾಣಿಸ್ತಕ್ಕಂಥ ದೇವತೆಗಳು. ರೂಪ ಕಾಣಿಸೋದಲ್ಲ ಅಂತ ಅಂದ್ಕೋಬಾಡ್ರಿ. ಚಂದ್ರಮಂಡಲವನ್ನು ನಾವು ನೋಡ್ತಾ ಇದ್ದೀವಿ, ಸೂರ್ಯಮಂಡಲವನ್ನು ನೋಡ್ತಾ ಇದ್ದೀವಿ, ಅಗ್ನಿಯನ್ನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೀವಿ. ಆ ಅಗ್ನಿ ಎಂಬುದು ಒಂದು ಜಡ, ಸೂರ್ಯ ಎಂಬ ಮಂಡಲ ಅದು ಒಂದು ಜಡ, ಚಂದ್ರ ಅನ್ನುವುದ ಒಂದು ಮಂಡಲ ಅದು ಜಡ. ಆದರೆ ಅದಕ್ಕೆ ಆ ಕಾಂತಿಯನ್ನು, ಆ ಬೆಳಕನ್ನು, ಆ ತಂಪನ್ನು, ಆ ಸುಡುವ ಶಕ್ತಿಯನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಿಯಾಮಕರಾದ ಅಭಿಮಾನಿಗಳಾಗಿರ್ತಕ್ಕಂಥ ಸೂರ್ಯದೇವ, ಚಂದ್ರದೇವ, ಅಗ್ನಿದೇವ ಕೊಟ್ಟಿದ್ದಾರೆ. ಅವರಿಗೆ ಯಾರು ಕೊಟ್ಟಿದ್ದಾರೆ ಅಂದರೆ ಭಗವಂತ ಕೊಟ್ಟಿದ್ದಾನೆ ಎಂಬುದನ್ನು ಈಗಾಗಲೇ ಭಗವದ್ಗೀತೆಯ ಮಾತಿನಿಂದ ನಾವು ಸ್ಪಷ್ಟ ಮಾಡಿಕೊಂಡಿದ್ದೀವಿ. ಸೊ ಎಲ್ಲ ತತ್ವಾಭಿಮಾನಿಗಳಿಗೆ ಪ್ರತಿನಿಧಿಗಳಾಗಿ ನಮಗೆ ಪ್ರತಿನಿತ್ಯ ದರ್ಶನ ಕೊಡ್ತಕ್ಕಂಥ ಸೂರ್ಯ, ಚಂದ್ರ, ಅಗ್ನಿಗಳನ್ನು ಬರೆದು ಅಪ್ಪ ಇದು ಅನಿರುದ್ಧ ಶರೀರ ಅಂತ ಚಿಂತನೆ ಮಾಡು. ಈ ಸೂರ್ಯ, ಚಂದ್ರ, ಅಗ್ನಿಗಳನ್ನೇ ಯಾಕೆ ಬರೆದರು ಅಂತಂದರೆ ಪೀಠ ಪೂಜಾಕ್ಕೂ ಕೂಡ ಅದು ಟ್ಯಾಲಿ ಆಗಬೇಕು. ಒಂದು ಕಡೆ ಪೀಠ ಪೂಜೆಗೆ ಅನುಗುಣವಾಗಬೇಕು, ಮತ್ತೊಂದು ಕಡೆ ಅನಿರುದ್ಧ ಶರೀರ ಅಂತಕ್ಕಂಥ ಚಿಂತನೆ ನಮಗೆಲ್ಲರಿಗೂ ಬರಬೇಕು ಎಂಬ ಭಾವನೆಯಿಂದ ಮಹಿತಾತ್ಮರಾಗಿರತಕ್ಕಂಥ ವಿಜಯಪ್ರಭುಗಳು ಸೂರ್ಯ, ಚಂದ್ರ, ಅಗ್ನಿಗಳನ್ನು ಈ ಎರಡನೇ ವಲಯದಲ್ಲಿ ಚಿತ್ರೀಕರಣ ಮಾಡಿ ಹೇಳಿ ಇಲ್ಲಿ ಇವರು ಇರ್ತಾರೆ ಅಂತ ಸೂಚನೆ ಕೊಟ್ಟು ನಮಗೆ ಒಂದು ಈ ಮಧ್ಯದಲ್ಲಿ ತ್ರಿಕೋಣದಲ್ಲಿ ನಾವು ಒಂದು ವಿಷಯ ಬಿಟ್ಟುಬಿಟ್ಟಿವೆ ನಾವು. ಅದು ಯಾವುದು ಅಂದರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರನ್ನು 3 ಮೂಲೆಗೆ ಬರಿ ಅಂತಂದರು. ಆ 3 ಮೂಲೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಶ್ರೀದೇವಿಯನ್ನು, ವಾಯವ್ಯ ದಿಕ್ಕಿನಲ್ಲಿ ಭೂದೇವಿಯನ್ನು, ಪೂರ್ವ ದಿಕ್ಕಿನಲ್ಲಿ ದುರ್ಗಾದೇವಿಯನ್ನು ಬರಿಬೇಕು. ಅದು ಯಾವ ರೀತಿ ಬರಿಬೇಕು ಎಲ್ಲ ಸ್ಪಷ್ಟ ಮಾಡಿಕೊಂಡಿವೆ. ಅದು ಯಾಕೆ ಅಲ್ಲೇ ಬರಿಬೇಕು ಎಂಬುದಕ್ಕೆ ನಿರ್ಣಯ ಮಾಡಿಬಿಟ್ಟಿವೆ. ಅದರೊಟ್ಟಿಗೆ ವಿಜಯಪ್ರಭುಗಳು ಹೇಳ್ತಾರೆ ಇಲ್ಲಿ ಭಗವಂತನ 3 ರೂಪಗಳು ಉಂಟು ಅಂತ ಹೇಳ್ತಾರೆ. ಭಾಳ ಗಮನದಲ್ಲಿಡ್ರಿ. ಅದ್ರ ಬಗ್ಗೆ ಹೇಳಿದ್ದೀನಿ. ಕೆಲವರು 6 ರೂಪಗಳು ಬರೆದಿದ್ದಾರೆ. ಯಾವ ವಿಶ್ವ, ತೈರಸ, ಪರಾಜ್ಞ ಅಂಥೇಳಿ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅಂಥೇಳಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂಥೇಳಿ, ಭೂಹು, ಭುವಃ, ಸುವಃ ಅಂಥೇಳಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂಥೇಳಿ ಹೀಗೆ ಬೇರೆ 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 ಬರೆದಿದ್ದಾರೆ. ಆದರೆ ವಿಜಯದಾಸರು ಸ್ಪಷ್ಟ ಮಾಡ್ತಾರೆ ಇಲ್ಲಿ ಭಗವಂತನ 3 ರೂಪಗಳು ಉಂಟು. 3 ರೂಪ ಉಂಟು ಅಂತಂದರೆ ಯಾವ 3 ರೂಪ? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ವಾಸುದೇವನ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣನ, ಇಲ್ಲ ಭೂಹು, ಭುವ, ಸುಬಹನ, ಶ್ವೇತದ್ವೀಪ, ಅನಂತಾಸನ, ವೈಕುಂಠನ, ವಿಷ್ಣು, ಬ್ರಹ್ಮ, ರುದ್ರನ ಯಾವುದನ್ನು ಹಾಕಬೇಕು? ನಾವು ಒಂದೇ ಚಿಂತನೆ ಮಾಡೋಣ. ಇದನ್ನು ನಾವು ಲಿಂಗ ಶರೀರ ಅಂತ ಅಂದ್ಕೊಂಡಿವಿ. ಇದನ್ನು ಸ್ಪಷ್ಟವಾಗಿ ನಾವೆಲ್ಲ ಚಿಂತನೆ ಮಾಡಿದ್ದೀವಿ. ಈ ಮಧ್ಯಭಾಗವನ್ನು ಸ್ವರೂಪ ದೇಹ ಅಂತ ಚಿಂತನೆ ಮಾಡಿವಿ. ಇದನ್ನು ಲಿಂಗ ಶರೀರ. ಇಲ್ಲಿ ಕೂಡ ನೋಡ್ರಿ, ಇದು ಮಧ್ಯಭಾಗ, ಇದು ಸ್ವರೂಪ. ಈ ಮೇಲೆ ಇರ್ತಕ್ಕಂಥ ತ್ರಿಕೋಣ ಏನದು? ಲಿಂಗ ಶರೀರ. ಲಿಂಗ ಶರೀರ ಅಂತ ಅಂದುಕೊಂಡು ಆ ಲಿಂಗ ಶರೀರಕ್ಕೆ ತಕ್ಕಂತೆ
ಶ್ರೀದೇವಿ ಭೂದೇವಿಯರು ದುರ್ಗಾದೇವಿಯರನ್ನು ಸತ್ವ ರಜಸ್ತಮೋ ಗುಣಗಳನ್ನು ನಾವು ಹಾಕಿದಾಗ ಲಿಂಗ ಶರೀರದಲ್ಲಿ ಯಾವ ಭಗವದ್ರೂಪ ಇರ್ತಾರೆ ಅಂದರೆ ವಿಶ್ವ, ತೈರಸ, ಪ್ರಾಜ್ಞನಾಮಕ ಪರಮಾತ್ಮನೇ ಇರ್ತಾನೆ. ಮತ್ತು ಭೂಹು ಭುವ ಸ್ವ ಇರಬಾರ್ದ, ಅವನು ಇರ್ಬೋದು, ಆದರೆ ಅವನೊಂದು ನಿಯಮವುಳ್ಳವನು. ಈ ರೂಪದಿಂದ ಇಲ್ಲಿ ಇರ್ತೀನಿ ಅಂತಂದರೆ ಅದೇ ರೂಪದಿಂದ ಇರ್ತಾನೆ ಹೊರತಾಗಿ ಬೇರೆ ರೂಪದಿಂದ ಇರೋದಿಲ್ಲ. ಬೇರೆ ರೂಪದಿಂದ ಕೂಡ ಆ ಕೆಲಸ ಮಾಡಬಲ್ಲ. ಶ್ರೀದೇವಿಯನ್ನು, ಭೂದೇವಿಯನ್ನು, ದುರ್ಗಾದೇವಿಯರನ್ನು, ಲಿಂಗ ಶರೀರದಲ್ಲಿರ್ತಕ್ಕಂಥ ಶ್ರೀ ಭೂ ದುರ್ಗೆಯರನ್ನು ಎಲ್ಲ ರೂಪಗಳಿಂದಲೂ ನಿಯಮನ ಮಾಡಬಲ್ಲ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದೂ ಮಾಡಬಲ್ಲ. ಭೂಹು ಭುವ ಸ್ವ ಅಂತಕ್ಕಂಥ ರೂಪಗಳಿಂದೂ ಮಾಡಬಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ತನ್ನದೇ ಆದ ರೂಪಗಳಿಂದ ನಿಯಮನ ಮಾಡಬಲ್ಲ. ಆದರೆ ಅವನೊಂದು ಸಂಕಲ್ಪ ಮಾಡಿದ್ದಾನೆ. ಏನಂತ, ನಾನು ಲಿಂಗ ಶರೀರದಲ್ಲಿ ಸತ್ವಗುಣದಲ್ಲಿ ಶ್ರೀದೇವಿಯನ್ನು ನಿಯಮನ ಮಾಡ್ತಾ ವಿಶ್ವ ಎಂಬ ರೂಪದಿಂದ ಇರ್ತೀನಿ. ರಜೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಭೂದೇವಿಯನ್ನು ಲಿಂಗ ಶರೀರದಲ್ಲಿ ನಾನು ತೈರಸ ನಾಮಕನಾಗಿ ಇದ್ದು ಪ್ರೇರಣೆ ಮಾಡ್ತೀನಿ, ನಿಯಮನ ಮಾಡ್ತೀನಿ. ಅದೇ ಪ್ರಕಾರ ಲಿಂಗ ಶರೀರದಲ್ಲಿರುವ ತಮೋಗುಣದಲ್ಲಿ ದುರ್ಗಾದೇವಿ ಇದ್ದರೆ ಆ ದುರ್ಗಾದೇವಿಯನ್ನು ಪ್ರಾಜ್ಞನಾಮಕ ಪರಮಾತ್ಮನಾಗಿ ಪ್ರಾಜ್ಞಾ ಎಂಬ ಹೆಸರಿನಿಂದ ಅಲ್ಲಿ ಇದ್ದು ಅವಳನ್ನು ನಿಯಮ ಮಾಡ್ತೀನಿ. ಸೊ ಅದನ್ನು ಚೇಂಜ್ ಎಂದೆಂದಿಗೂ ಮಾಡೋದಲ್ಲ. ಉದಾಹರಣೆಗೆ ನಾವು ನೋಡಿರಿ, ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಆ ಸೂರ್ಯನಲ್ಲಿ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. ಆ ವಿಶ್ವನಾಮಕನಾಗಿ ಇದ್ದೇ ಅಲ್ಲಿ ಕೆಲಸ ಮಾಡ್ತಾನೆ ಹೊರತಾಗಿ, ಯಾಕೆ ವಿಶ್ವ ತೈರಸ ಮಾಡಲಿಕ್ಕಾಗಲ್ಲೇನು. ತೈರಸ ಸ್ವಪ್ನಾವಸ್ಥೆಯನ್ನು ಉಂಟು ಮಾಡುವನು, ಪ್ರಾಜ್ಞನಾಮಕ ಪರಮಾತ್ಮ ಸುಷುಪ್ತಿಯನ್ನು ಉಂಟು ಮಾಡುವನು, ಎಚ್ಚರಿಕೆಯನ್ನು ಕೊಡುವವನು ವಿಶ್ವ. ವಿಶ್ವನಾಮಕ ಪರಮಾತ್ಮನಾಗಿ ಎಚ್ಚರಿಕೆಯನ್ನೇ ಕೊಡ್ತೀನಿ ಹೊರತಾಗಿ ತೈರಸ ಮಾಡ್ತಕ್ಕಂಥ ಸ್ವಪ್ನಾವಸ್ಥೆಯನ್ನು ನಾನು ಮಾಡುವುದಿಲ್ಲ. ಯಾಕೆ ಮಾಡಬಾರ್ದು? ಮಾಡಲಿಕ್ಕಾಗಲ್ಲವ. ಎಲ್ಲವನ್ನು ಎಲ್ಲ ರೂಪಗಳು ಮಾಡ್ತವೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಗಳು ಅಂತಕ್ಕಂಥ 8 ಕೆಲಸಗಳನ್ನು ಭಗವಂತನ ಎಲ್ಲ ರೂಪಗಳು ಮಾಡ್ತವೆ. ಇಂಥ ರೂಪ ಮಾಡದಲ್ಲ ಎಂಬ ಪ್ರಶ್ನೆ ಇಲ್ಲ. ಮೂಲರೂಪಿ ನಾರಾಯಣ ಈ 8 ಕರ್ತೃತ್ವವುಳ್ಳವರಾದ ಗೆದ್ದಂತೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳು ಆಗ್ಯವೆ. ಆದರೆ ಭಗವಂತ ಸತ್ಯ ಸಂಕಲ್ಪ, ಅವನೊಂದು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಈ ರೂಪದಿಂದ ಇಲ್ಲಿ ಇದ್ದು ಈ ಕೆಲಸ ಮಾಡ್ತೀನಿ ಅಂತಾನೆ. ಅದೇ ರೂಪದಿಂದ ಇರ್ತಾನೆ ಹೊರತಾಗಿ ಬೇರೆ ರೂಪದಿಂದ ಕೆಲಸ ಮಾಡೋದಿಲ್ಲ. ಮತ್ಸ್ಯನಾಮಕನಾಗಿ ನಾಲಿಗೆಯಲ್ಲಿ ಇರ್ತೀನಿ ಅಂತಂದಮೇಲೆ ಮತ್ಸ್ಯನಾಗಿ ನಾಲಿಗೆಯಲ್ಲೇ ಇರ್ತಾನೆ ಹೊರತಾಗಿ ಬೇರೆ ಅಗ್ನಿಯ ಬೇರೆ ಪರಶುರಾಮನಾಗಿ ಯಾಕಿರಬಾರ್ದು. ಪರಶುರಾಮನಾಗಿ ಎಲ್ಲಿರಬೇಕೋ ಅಲ್ಲಿರ್ತಾನೆ, ಮತ್ಸ್ಯನಾಗಿ ಎಲ್ಲಿರಬೇಕೋ ಅಲ್ಲಿದ್ದು ಆ ಕೆಲಸ ಮಾಡ್ತಾನೆ. ಉಲ್ಟಾ ಪಲ್ಟಾ ಮಾಡುವುದಿಲ್ಲ, ವಿರುದ್ಧವಾದ ದಿಕ್ಕಿನಲ್ಲಿ ಕೆಲಸಗಳನ್ನು ಮಾಡುವುದಿಲ್ಲ. ಇದನ್ನು ನಾವು ಯಾವಾಗಲೂ ಚಿಂತನೆ ಮಾಡಬೇಕು. ಸೊ ಇದು ಲಿಂಗ ತ್ರಿಕೋಣ ಅಂತಕ್ಕಂಥದ್ದು ಲಿಂಗ ಶರೀರ. ಆದರೆ ಈ ಲಿಂಗ ಶರೀರದಲ್ಲಿ ಸತ್ವ ಗುಣಕ್ಕೆ ಅಭಿಮಾನಿಯಾಗಿ ಶ್ರೀಂಕಾರ ಬೀಜಾಕ್ಷರದಿಂದ ವಾಚ್ಯಳಾಗಿ ಶ್ರೀದೇವಿ ಇರ್ತಾಳೆ. ಅವಳನ್ನು ನಿಯಮನ ಮಾಡ್ತಾ ವಿಶ್ವನಾಮಕ ಪರಮಾತ್ಮ ಇಲ್ಲಿದ್ದಾನೆ. ಭಗವಂತನ 3 ಗುಣ ಅಂದರೆ 3 ರೂಪ ಅಂದರೆ ಮೊದಲನೇ ರೂಪ ಲಿಂಗ ಶರೀರದಲ್ಲಿರೋದು ವಿಶ್ವ. ಎರಡನೇದು ನೈಋತ್ಯದ ವಾಯುವ್ಯ ದಿಕ್ಕಿನಲ್ಲಿರುವ ಕೋಣೆಯಲ್ಲಿ ಭೂದೇವಿ ಕ್ಲೀಂಕಾರ ಎಂತಕ್ಕಂಥ ಬೀಜಾಕ್ಷರದಿಂದ ಪ್ರತಿಪಾದ್ಯಳಾಗಿ ಆದ ಭೂದೇವಿ ರಜೋಗುಣಕ್ಕೆ ಅಭಿಮಾನಿಯಾಗಿರ್ತಾಳೆ. ಇವಳಿಗೆ ನಿಯಾಮಕನಾಗಿ ತೈರಸ ನಾಮಕ ಪರಮಾತ್ಮ ಈ ಮೂಲೆಯಲ್ಲಿರ್ತಾನೆ. ಇಲ್ಲಿ ಈ ಪೂರ್ವ ದಿಕ್ಕಿನಲ್ಲಿರುವ ಮೂಲೆಯಲ್ಲಿ ದುರ್ಗಾದೇವಿ ಇರ್ತಾಳೆ. ಹ್ರೀಂ ಅಂತಕ್ಕಂಥ ಬೀಜಾಕ್ಷರದಿಂದ ವಾಚ್ಯಳಾಗಿ ದುರ್ಗಾದೇವಿ ಎದ್ದು ತಮೋಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ. ಇವಳಲ್ಲಿ ವಿಶ್ವ ತೈರಸ ಪ್ರಾಜ್ಞನಾಮಕ ಪರಮಾತ್ಮ ಎದ್ದು ನಿಯಮನ ಮಾಡ್ತಾ ಇರ್ತಾನೆ. ಸೊ 3 ಕೋಣೆಗಳಲ್ಲಿ ಲಿಂಗ ಶರೀರದಲ್ಲಿ ಯಾರಿದ್ದಾರೆ ಅಂದರೆ ವಿಶ್ವ ತೈರಸ ಪ್ರಾಜ್ಞ ಇದ್ದಾನೆ ಅಂತ ಚಿಂತನೆ ಮಾಡಬೇಕೆ ಹೊರತಾಗಿ ಭೂಹು ಭುವಃ ಸ್ವಃ ಅಂತಾಗಲಿ ಅಥವಾ ಅನಂತಾಸನ ಶ್ವೇತದ್ವೀಪ ವೈಕುಂಠ ಅಂತಾಗಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾಗಲಿ ನಾವು ಚಿಂತನೆ ಮಾಡಬಾರ್ದು ಅಂತ ಎಲ್ಲರಲ್ಲಿ ವಿಜ್ಞಾಪನೆ ಮಾಡಿಕೋತಾ ಇಂಥ ತ್ರಿಗುಣ 3 ಕೋಣೆಗಳಿಂದ ಕೂಡಿದ ಈ ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರ, ಈ ಅನಿರುದ್ಧ ಶರೀರದ ಮೇಲೆ ಮೇಷಾದಿ 12 ರಾಶಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ವಲಯ. ಇದು ಯಾವುದಕ್ಕೆ ಸಿಂಬಾಲಿಕ್, ಇದಕ್ಕೆ ಯಾವುದಕ್ಕೆ ರೂಪಕಲ್ಪನೆ ಅಂದರೆ ಈ ಸ್ಥೂಲ ಶರೀರಕ್ಕೆ ಪ್ರತಿರೂಪ. ಅದು ಹೇಗೆ, ಅದರ ಬಗ್ಗೆ ನಾಳೆ ಇನ್ನು ವಿಸ್ತಾರವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.